ಕಾಫಿ ಇಸ್ ರೆಡಿ. ಸಖತ್ತಾಗಿದೆ ಕಣ್ರಿ. ಇನ್ಸ್ಟೆಂಟ್ ಕಾಫಿ ಆದ್ರೂ ಸೂಪರಾಗಿದೆ ಕಾಫಿ, ರಿಯಲಿ ನೈಸ್. ಬನ್ನಿ ಪೂಲ್ಗೆ ಹೋಗೋಣ. ಹಾಯ್, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಸಂಡೇ ಮಾರ್ನಿಂಗ್. ನಾವಿನ್ನೂ ರೆಸಾರ್ಟಲ್ಲಿ ಇದ್ದೀವಿ. ಇವಾಗ ಸ್ವಿಮ್ಮಿಂಗ್ ಪೂಲಿಗೆ ಹೋಗಬೇಕು ಅಂತ ಹೊರಟಿದ್ದೀವಿ. ತಾನು ಅಂತೂ ಫುಲ್ ಖುಷಿಯಾಗಿ ರೆಡಿ ಆಗಿಬಿಟ್ಟಿದ್ದಾಳೆ ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಕೊಂಡು. ಎಸ್, ಪೂಲಲ್ಲಿ ಚೆನ್ನಾಗಿ ಆಟ ಆಡಿಕೊಂಡು ಟಿಫನ್ ಮಾಡಿಕೊಂಡು ಅಲ್ಲೆಲ್ಲ ಏನೇನು ಆಟ ಆಡ್ತಾಳೆ ಸ್ವಿಮ್ಮಿಂಗ್ ಪೂಲಲ್ಲಿ ಅದನ್ನೆಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್, ಬನ್ನಿ ನೋಡುವಂತ್ರಿ. ಅವ್ರ ಪಪ್ಪ ರೆಡಿ ಮಾಡ್ತಾ ಇದ್ದಾರೆ. ಗುಂಡು ಹೇಗೆ ಕಾಣಿಸ್ತಿದ್ದಾಳೆ? ಹಾಯ್ ಮಾಡು ಬಂಗಾರಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಹೌದಾ, ಖುಷಿನಾ ಆಟ ಆಡೋಕ್ಕೆ? ಅಯ್ಯಯ್ಯ, ನಡ್ಕೊಂಡು ಬರೋ ಸ್ಟೈಲ್ ನೋಡು ಗುಂಡದು, ಸೊ ಕ್ಯೂಟ್. ಎಸ್, ಹೋಗೋಣ. ಅವಳಿಗೆ ಅವಳ ಬ್ಯಾಗ್ ಬೇಕಂತೆ, ಅವಳಿಗೆ ಅಂತ ಸಪ್ರೇಟ್ ಬ್ಯಾಗ್ ಮಾಡಿದ್ವಿ. ಆ ಬ್ಯಾಗ್ ಕೇಳ್ತಾ ಇದ್ದಾಳೆ. ಈಗ ಪೂಲ್ ಹತ್ರಕ್ಕೆ ಹೋಗೋಕೆ ಆ ಬ್ಯಾಗ್ ಏನಕ್ಕೆ ಅಂತ ನಾವು ಹೇಳ್ತಾ ಇರೋದು. ಮೇಡಮ್ ಕೇಳ್ತಾ ಇಲ್ಲ. ಹೋಗ್ತಾ ಇರೋದು ನೋಡಿ ಹೆಂಗೆ ಹೋಗ್ತಿದ್ದಾಳೆ ಪಪ್ಪನ ಹತ್ರ ಬ್ಯಾಗ್ ಇಸ್ಕೊಂಡು ಹಾಕ್ಕೊಂಡು. ಸೊ ನೈಸ್ ಆಂಬಿಯನ್ಸ್. ಟೀಮು ಎಲ್ಲರೂ ಆಲ್ರೆಡಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋದಕ್ಕೆ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ. ತೋರಿಸ್ತೀನಿ. ಸೋ ಕ್ಯೂಟ್. ಖುಷಿಮಾ, ಅದು ಎತ್ಕೊಂಬ ಬಂಗಾರ, ಎತ್ಕೊಂಡು ಬಾ, ಮುಂದಕ್ಕೆ ಬಾ, ಮುಂದೆ ಬಾ, ಮುಂದೆ ಬಾ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಯಾ ಗೊತ್ತಾ ನೀನು? ಬಾ ಬಾ ಬಾಕಂದ, ಬಾಕಂದ ಮುಂದೆ ಬಾ, ಬಾಕಂದ ಮುಂದೆ ಬಾ. ತೆಗಿಯೋದು ಹಾಕೋದು, ತೆಗಿಯೋದು ಹಾಕೋದು. ಪೂಲಲ್ಲಿ ಇಳಿಯೋವರೆಗೂ ಸುಮ್ಮನೆ ರೆಡಿ ಆಗ್ತಾ ಇರೋದೇ ಆಗುತ್ತೆ ನೋಡಿ. ಬ್ಯೂಟಿಫುಲ್ ಕಪ್ಪಲ್ ಅವ್ರು ಹೇಗೆ ಬರ್ತಾ ಇದ್ದಾರೆ. ಖುಷಿ ಸಿಕ್ಕಾಪಟ್ಟೆ ಹ್ಯಾಪಿ. ಅದನ್ನ ನೀರು ನೋಡಿದ್ರೆ ಏನು ಮಾಡ್ತಾಳೋ ಗೊತ್ತಿಲ್ಲ. ನೀರಂದರೆ ಸ್ವಲ್ಪ ಭಯ. ಪೂಲಿಂದ ಬಂದ್ವಿ, ಸ್ನಾನ ಮಾಡಿಕೊಂಡು ಈಗ ರೆಡಿ ಆಗಿದ್ದೀವಿ. ಲೈಟಾಗಿ ಟಿಫನ್ ಮಾಡೋಕ್ಕೆ ಹೋಗಬೇಕು. ತಾನೂ ಆಗಲೇ ಅವ್ರ ಅಪ್ಪನ ಜೊತೆಗೆ ಹೋಗಿದ್ದಾಳೆ ಟಿಫನ್ಗೆ. ಅವ್ಳು ತಿನ್ನೋದು ಲೇಟ್ ಅಲ್ವಾ, ಸೊ ನೀವು ಹೋಗಿ ಮಾಡಿಸ್ತಾ ಇರಿ, ನಾವು ರೆಡಿಯಾಗಿ ಬರ್ತೀವಿ ಅಂತ ಹೇಳಿದ್ವಿ. ಸೊ ಹೋಗಿದ್ದಾರೆ ಅಪ್ಪ ಮಗಳು. ಈಗ ನಾನು ಟಿಫನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಬನ್ನಿ, ಟಿಫನ್ ಮಾಡೋದು ತೋರಿಸ್ತೀನಿ. ಏನೇನು ಮಾಡ್ತಾಯಿದ್ದಾಳೆ, ತಾನು ಹೇಗೆ ತಿಂತಾಯಿದ್ದಾಳೆ ಏನು ಅಂತ. ಓಕೆ, ಎಸ್ ಬನ್ನಿ.
ಕೊಡು ಬಂಗಾರ. ಗುಂಡು ನೀನು ಕೊಡು. ಹಂಗೆ ಡವ್ ಮಾಡಿಬಿಟ್ಲು ಗುಂಡು. ಹಾಯ್, ಎಸ್ ಎಲ್ಲ ಮುಗೀತು. ಟ್ರಿಪ್ಪೆಲ್ಲ ಇನ್ನೇನು ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡ್ವಿ, ಟಿಫನ್ ಮಾಡ್ಕೊಂಡು ಬಂದುಬಿಟ್ಟು ಇವಾಗ ಹೊರಡಬೇಕು. ಎಸ್, ರೆಡಿಯಾಗಿದ್ದೀವಿ. ಕ್ಲೋಸ್ಡ್. ಓಕೆ, ಹಾಯ್ ಫ್ರೆಂಡ್ಸ್, ನಮ್ಮ ಟ್ರಿಪ್ ನ 2ನೇ ದಿನ ಇವತ್ತು. ಇವತ್ತಿನಿಂದ ನಾವು ಬಿಡ್ತಾ ಇದೀವಿ, ಬೆಂಗಳೂರಿಗೆ ವಾಪಸ್ ಹೊರಡ್ತಾ ಇದೀವಿ. ನೋಡಿ, ಶನಿವಾರ. ಇವರು ಪ್ರಿಯಾಂಕಾ ಅಂತ, ನಮ್ಮ ಮ್ಯಾನೇಜರ್ ಶಶಿ ಅವರ ವೈಫ್, ಎಕ್ಸ್ ಎಂಪ್ಲಾಯ್ ಆಫ್ 247. ಇವಾಗ ಮಗು ಆಗಿರೋದ್ರಿಂದ ಇನ್ನೂ ಆರಾಮಾಗಿ ಸೆಟ್ಲ್ ಆಗವ್ರೆ. ಅವ್ರ ಹಸ್ಬೆಂಡ್ ಅವ್ರ ಹಸ್ಬೆಂಡ್ ತೋರಿಸಿ. ಹಸ್ಬೆಂಡ್ ಇಲ್ಲಿದೆ. ನಾನೇ ಪ್ರಿಯಾಂಕಾ ಅವ್ರ ಹಸ್ಬೆಂಡ್. ಅದೇ ಶಶಿಕುಮಾರ್ ಇದ್ದೀನಿ. ಶಶಿಕುಮಾರ್ ಅಂತ ನಮ್ಮ ಮ್ಯಾನೇಜರ್. has been 7-8 years working together. Yes. Okay. ಇವರು ನಮ್ಮ ಆಪ್ಟಿಮೈಜಿನ ಸುವರ್ ಭಾರತ್ GF ಅಂತ ನಮ್ಮ ಆಪ್ಟಿಮೈಸೇಷನ್ ಮ್ಯಾನೇಜರ್. ಇವರು ನಮ್ಮ ಕ್ಯೂಟ್ ಲಿಟಲ್ ಖುಷಿ ಪಾಪು, ಶಶಿ ಅವರ ಮಗಳು. ನೋಡಿ ಚೆನ್ನಾಗಿದ್ದಾರೆ, ಖುಷಿಯಾಗಿದೆ. ಇವರು ನಂದೀಶ್ ಅಂತ, ವಿ ಆರ್ ವರ್ಕಿಂಗ್ ಟುಗೆದರ್ ಇನ್ ರಿಟೆನ್ಷನ್ ಟೀಮ್. ನಮ್ಮ ಕೊಮಿಕ್ ಟೀಮ್ ಲೀಡರ್. It has been 6 years that we are together. Okay. So, hi friends, this is our last day of trips. So, we are going back to Bangalore. It will plan me, life like, get our back in 5 years. Next July 29th, Korea, ನೈಸ್. ಇದು ನಮ್ಮ ಟ್ರಿಪ್ನ ಲಾಸ್ಟ್ ಡೇ. ನಾವು ಇವಾಗ ಚೆಕ್ಔಟ್ ಮಾಡಿ ಹೊರಡ್ತಾ ಇದೀವಿ. Bye. ಬಾಯ್. We are going to Pukadelle. Yes. ಪೂಕಡೆ ಲೇಕನ್ನು ನೋಡಿಕೊಂಡು ಹೊರಟ ಮೇಲೆ ಒಂದು ಹೋಟೆಲ್ಗೆ ಹೋದ್ವಿ ಮಧ್ಯಾಹ್ನ ಊಟಕ್ಕೆ ಅಂಥೇಳಿ. ಊಟ ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಹರಟೆಗಳು, ಮಾತುಕತೆಗಳು ತುಂಬ ಚೆನ್ನಾಗಿತ್ತು. ಕಾರ್ತಿಕ್ ಅವ್ರ ಮ್ಯಾನೇಜರು ಹಾಗೆ ಹುಡುಗರೆಲ್ಲ ಅವ್ರ ಆಫೀಸ್ ಸ್ಟೋರೀಸ್ ಎಲ್ಲ ಹೇಳ್ತಾಯಿದ್ರು ಊಟ ಮಾಡುವಾಗ. ತುಂಬ ಮಜಾ ಅನ್ನಿಸ್ತು. ರಿಯಲಿ ಎಲ್ಲರೂ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ನನಗೆ ನನ್ನ ಆಫೀಸ್ ಬ್ಯಾಚೇ ನೆನಪಾಗುತ್ತೆ ಇವ್ರ ಬ್ಯಾಚ್ ಜೊತೆಗೆ ಹೋದಾಗ. ನಾನು ತುಂಬ ಎಂಜಾಯ್ ಮಾಡ್ತೀನಿ ಇವ್ರ ಬ್ಯಾಚ್ ಜೊತೆಗೆ. ಇದು ಸೆಕೆಂಡ್ ಟೈಮು ಇವ್ರ ಜೊತೆ ನಾನು ಔಟಿಂಗ್ ಹೋಗಿರೋದು. 2 ಸರಿನೂ ಇದೇ ಥರ ಎಂಜಾಯ್ ಮಾಡಿದ್ದೀನಿ. ಅಲ್ಲೇ ಖುಷಿಗೆ ಅಂಥೇಳಿ ಸರಿ ಮಾಡಿದರು ಪ್ರಿಯಾಂಕಾ ಅವರು.
ಖುಷಿಗೆ ಸರಿ ತಿನ್ನಿಸ್ಕೊಂಡು ನಾವು ಐಸ್ ಕ್ರೀಮ್ ತೊಗೊಂಡು ಗಾಡಿ ಹತ್ಕೊಂಡು ಹೊರಟೇ ಬಿಟ್ವಿ. ಇದು ನಮ್ಮ ವ್ಲಾಗ್, ಭಾನುವಾರದ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗಿತ್ತು ವ್ಲಾಗ್ ಅಂತ. ನೋಡಿ ರಾಜ್ ಮಾತಾಡಿದ್ದಾರೆ ಇವತ್ತು ಈ ವ್ಲಾಗ್ ಅಲ್ಲಿ. ಎಸ್, ಥ್ಯಾಂಕ್ ಯು ಎವ್ರಿವನ್. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಮಾಡಿ. ಬಾಯ್, ಥ್ಯಾಂಕ್ ಯು.